ಈಗ ಸಮಯ ರಾತ್ರಿ 10 ಗಂಟೆ ಆಗಿದೆ ನೋಡಿ ಸ್ನೇಹಿತರೆ. ನಮ್ಮ ಬ್ಲೌಸ್ ವರ್ಕು ಹ್ಯಾಂಡ್ದು ಕಂಪ್ಲೀಟ್ ಆಗಿದೆ. ಇದು ಒಬ್ಬರು ಮದುವೆಗಂತ ಹಾಕ್ಸ್ಕೊಂಡಿದ್ರು. ತುಂಬಾ ಫಿನಿಶಿಂಗ್ ನೀಟಾಗಿ ಬಂದಿದೆ ನೋಡಿ. ಇದಕ್ಕೆ ಇನ್ನೂ ನಾವು ಕುಂದನ್ಸನ್ನು ಹಚ್ಚಿಲ್ಲ. ಕುಂದನ್ಸ್ ಹಚ್ಚಿದ ಮೇಲೆ ತುಂಬ ಸೂಪರಾಗಿ ಕಾಣುತ್ತೆ ಈ ಡಿಸೈನು. ಇದಕ್ಕೆ ಪೈನಾಪಲ್ ಡಿಸೈನ್ ಅಂತ ಕರೀತಾರೆ. ಇದು ಇನ್ನೂ ಸಹ ತುಂಬಾ ಟ್ರೆಂಡಿಂಗ್ನಲ್ಲಿದೆ. ಇದು ಸ್ಲೀವ್ಸ್ಗೆ ಹಾಕಿಸಿ ಸ್ಟಿಚ್ ಮಾಡಿದ ಮೇಲೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಅವರು ಈ ಸೀರೆಗೆ ಹಾಕ್ಸಿದ್ರು ನೋಡ್ರಿ. ಇದು ಜರಿ ವರ್ಕ್, ಸೀರೆಯಲ್ಲಿ ಜರಿ ವರ್ಕ್ ಇದೆ. ಡಬಲ್ ಕಲರ್ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಸಿಲ್ವರ್ ಜರಿ ನೋಡ್ರಿ ಕಾಣ್ತಾ ಇದೆಯಲ್ವಾ, ಸ್ವಲ್ಪ ಸಿಲ್ವರ್ ಜರಿ. ಇದು ಒಂಥರ ಬ್ಲೂ ಕಲರು ಮಿಕ್ಸ್ ಆಗಿದೆ. ಅದಕ್ಕೆ ನಾನು ಈ ಒಂಥರ ಬ್ಲೂ ಕಲರ್ ಶೇಡನ್ನು ರಾಯಲ್ ಥ್ರೆಡನ್ನು ಹಾಕಿ ಈ ವರ್ಕ್ ರೆಡಿಯಾಗಿದೆ ಹ್ಯಾಂಡ್ಸ್ದು. ಇದಕ್ಕೆ ನೋಡಿ ನಾನು ಜರಿ ವರ್ಕನ್ನು ಹಾಕಿದ್ದೇನೆ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಕಾಪರ್ ಕಲರಲ್ಲಿ ಜರಿ ಆ್ಯಡ್ ಮಾಡಿದ್ದೇನೆ. ಯಾಕಂದರೆ ಇದು ಬಾರ್ಡರ್ ಬಂದು ಕಾಪರ್ ಕಲರಲ್ಲಿ ಇರೋದ್ರಿಂದ ನಾನು ಇದಕ್ಕೆ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ, ಕಾಪರ್ ಜರಿಯನ್ನು ಆ್ಯಡ್ ಮಾಡಿದ್ದೇನೆ. ಇದು ನಾವು ಇದಕ್ಕೆ ಅಮೌಂಟು 1000ದಿಂದ 1200, 1500 ತನಕ ತೊಗೋತಾರೆ ಫ್ರೆಂಡ್ಸ್. ಅದು ಅವ್ರವ್ರ ಊರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ನಾವು 1100, 1000 ಅಂದರೆ ನಾವು ಬುಟ್ಟಿಸ್ ಆ್ಯಡ್ ಮಾಡೋದು ಮತ್ತು ಟಾಸಲ್ಸು ಈ ಥರ ಎಲ್ಲ ಹಾಕಿದರೆ ಸ್ವಲ್ಪ ಅಮೌಂಟು ಜಾಸ್ತಿ ಆಗುತ್ತೆ. ಟಾಸಲ್ಸ್ ಹಾಕ್ಸಿದ್ರೆ 100 ರೂಪೀಸ್ ಆಗುತ್ತೆ. ಮಿನಿಮಮ್ ಆಗಿ ನಾವು 1000 ರೂಪಾಯಿ ತೊಗೋಬೋದು. ಇದು ಹ್ಯಾಂಡ್ಸ್ಗೆ 1 ಅವರ್ ಅಂತ ತೋರಿಸುತ್ತೆ. ಬಟ್ ಇದು ಒಂದು ಹ್ಯಾಂಡ್ಸ್ ಮುಗಿಯೋಕ್ಕೆ 1.5 ಗಂಟೆ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್. ಅದು 1 ತಾಸು ಅಂತ ತೋರಿಸಿದರೆ ಅಷ್ಟೇ ಟೈಮ್ಗೆ ಮುಗಿಯೋದಿಲ್ಲ. ಇದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ. ನಾನು ಎಷ್ಟು ಗಂಟೆ ಅಂದರೆ ನಾನು 6 ಗಂಟೆಗೆ ಇದು ಹ್ಯಾಂಡ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಸಮಯ 10 ಗಂಟೆ ಆಗಿದೆ. ನಾನು ಸ್ವಲ್ಪ ಥ್ರೆಡ್ ಸಹ ಕಟ್ ಆಗ್ತಾ ಇತ್ತು. ಅದಕ್ಕೆ ನಾನು ಸ್ವಲ್ಪ ಟೈಮ್ ಬಿಟ್ಟು ಸ್ವಲ್ಪ ಥ್ರೆಡ್ ಪೋಣಿಸಿ ಹಾಕೋದ್ರೊಳಗೆ ನನಗೆ ಈಗ ರಾತ್ರಿ 10 ಗಂಟೆ ಆಗಿದೆ ಫ್ರೆಂಡ್ಸ್. ಬರೀ ಇವೆರಡು ಹ್ಯಾಂಡ್ಸ್ಗಳಷ್ಟೇ ಮುಗಿದಿವೆ. ಇನ್ನೂ ನೆಕ್ ಹಾಕೋದು ಬಾಕಿ ಇದೆ. ಆದರೆ ನಾನು ಇವಾಗ ನೆಕ್ ಹಾಕಲ್ಲ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿದೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಈ ಫ್ರೇಮ್ಗೆ ಈ ಥರ ಬಟ್ಟೆಯನ್ನೆಲ್ಲ ಫಿಕ್ಸ್ ಮಾಡಿ ಹೋಗಿಬಿಡ್ತೀನಿ. ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಇದನ್ನು ರೂಮನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಿ ಆಮೇಲೆ ನಾನು ಈ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ನೆಕ್ ಡಿಸೈನು ಮತ್ತು ಬ್ಯಾಕ್ ನೆಕ್ಕಿಗೆ ಬುಟ್ಟಿಸ್ ಹಾಕಬೇಕು. ಈ ಥರ ನಮ್ಮದು ಇನ್ನೂ ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಇದು ತುಂಬಾ ಲುಕ್ ಚೆನ್ನಾಗಿದೆ. ಅವ್ರಿಗೆ ನಾವು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ವಿ. ಅವರು ಇದೇ ಡಿಸೈನ್ ಹಾಕಿ ಅಕ್ಕ ಅಂತ ಅವರು ಹೇಳಿದರು. ಅವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ 5 ಸೀರೆಗಳನ್ನು ನಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ 5 ಸೀರೆಗಳಲ್ಲಿ ಮೊದಲನೇದು ಒಂದು ವರ್ಕ್ ಹಾಕಿದೆ. ಇದು 2ನೇ ಸೀರೆ. ಇನ್ನೂ 3 ಸೀರೆಗಳಿವೆ. ಆ 3 ಸೀರೆಗಳಿಗೂ ಸಹ ನಾನು ಯಾವ ವರ್ಕ್ ಮಾಡಿದ್ದೇನೆ, ಯಾವ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದು ಬ್ಲೌಸ್ ಕಲರ್ ನೋಡಿ ಆರೆಂಜ್ ಕಲರಲ್ಲಿದೆ, ಲೈಟ್ ಕಲರ್ ಆರೆಂಜು. ಇದು ಬ್ಲೂ ಕಲರ್ಗೆ ತುಂಬಾ ಕಾಂಬಿನೇಷನ್ ಸೂಪರಾಗಿ ಬಂದಿತ್ತು ನೋಡ್ರಿ. ಇದಕ್ಕೆ ನಾವಿನ್ನೂ ಥ್ರೆಡ್ಸು ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಚಿಕ್ಕ ಚಿಕ್ಕ ಥ್ರೆಡ್ಸ್ಗಳು ಕಾಣ್ತಾ ಇವೆ ಅಲ್ಲ, ಅವನ್ನೆಲ್ಲ ಕಟ್ ಮಾಡಿ ನಾವು ಕುಂದನ್ಸನ್ನು ಹಚ್ಚಬೇಕಾಗತ್ತೆ ನೋಡ್ರಿ. ಕುಂದನ್ಸ್ ಹಚ್ಚಿದ ನಂತರ ಇದು ನಾವು ಟೈಲರ್ಗೆ ಕುಂದನ್ಸ್ ಎಲ್ಲ ಒಣಗಿದ ನಂತರ ಟೈಲರ್ಸ್ಗೆ ನಾವು ಸ್ಟಿಚ್ ಮಾಡೋಕ್ಕೆ ಕೊಡ್ಬೋದು. ಕುಂದನ್ಸ್ ಇನ್ನೂ ಸ್ವಲ್ಪ ಹಸಿ ಇದ್ದಾಗನೇ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಆದರೆ ಕಸ್ಟಮರು ಬೇಗ ಕೊಡಿ ಅಕ್ಕ, ಬೇಗ ಕೊಡಿ ಅಂತ ಕಾಲ್ ಮಾಡ್ತಾನೆ ಇರ್ತಾರೆ. ಬಟ್ ನಾನು ಟೈಲರ್ ಅವ್ರಿಗೆ ಕೊಟ್ಟು ಸಹ ಅವರು ಫ್ಯಾನಿನ ಗಾಳಿಗೆ ಹಾಕಿ ಸ್ವಲ್ಪ ಆರೋಕ್ಕೆ ಬಿಡ್ತಾರೆ. ಆ ಥರ ನಾವು ಕೆಲವೊಂದು ಸಲ ಅರ್ಜೆಂಟಾಗಿ ಕೊಡುವಂಥ ಪರಿಸ್ಥಿತಿಗಳು ಬರ್ತವೆ ಫ್ರೆಂಡ್ಸ್. ಈಗ ತುಂಬ ಸೀಸನ್ ಇರೋದ್ರಿಂದ
ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಕೇಳ್ತಾರೆ, ಕೊಡಲೇಬೇಕಾಗುತ್ತೆ. ಇದನ್ನು ನನಗೆ 3 ಡೇಸಲ್ಲಿ 5 ಸ್ಯಾರಿಗೆ ಹಾಕ್ಕೊಡಿ ಅಕ್ಕ ಅಂತ ಹೇಳ್ತಾ ಇದ್ದರು. ನಾನು ಇನ್ನೂ ಸ್ವಲ್ಪ ಟೈಮ್ ಕೊಡ್ರಿ, ನಾನು ಮೊದಲು ನಮಗಿರುವಂಥ ಬ್ಲೌಸಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಕಸ್ಟಮರು ತುಂಬ ಅರ್ಜೆಂಟಾಗಿ ಕೇಳ್ತಾ ಇರ್ತಾರೆ ನೋಡ್ರಿ. ಈ ಥರ ಮುಟ್ಟಿದರೆ ತುಂಬಾ ಒಳ್ಳೆ ಫೀಲ್ ಆಗುತ್ತೆ ಡಿಸೈನ್ಗೆ. ನಾನು ಯಾವುದೇ ಡಿಸೈನ್ ಹಾಕಬೇಕಂದ್ರೂ ಸಹ ನಾನು ಒಂದು ಅಫರ್ಮೇಷನನ್ನು ಹೇಳ್ತೀನಿ ಫ್ರೆಂಡ್ಸ್, ಹಾಕಿಸಿದವರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಈ ಥರ ಒಳ್ಳೆಯ ಅಫರ್ಮೇಷನ್ಸ್ಗಳನ್ನು ಹೇಳಿ ನಾನು ಬ್ಲೌಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ ನಮಗೆ ಈ ರೂಮನ್ನೆಲ್ಲ ಲಾಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಕಸ್ಟಮರು ಬೇಗ ಕೊಡಿ ಅಂತ ಹೇಳಿದಾಗ ಈ ಥರ ವರ್ಕ್ ಮಾಡೋರು ರಾತ್ರಿ 12 ಗಂಟೆ 1 ಗಂಟೆ, ಕೆಲವೊಬ್ಬರು 2 ಗಂಟೆ ತನಕ ಸಹ ವರ್ಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಆದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್, ಮುಂದೆ ತುಂಬ ಪ್ರಾಬ್ಲಮ್ ಬರುತ್ತೆ. ನಾವು ಈಗ ದುಡ್ಡಿನ ಮುಖ ನೋಡಿ ವರ್ಕ್ ಹಾಕಬೇಕಾಗುತ್ತೆ. ಕೆಲವೊಂದು ಅರ್ಜೆಂಟ್ ಇರ್ತವೆ ಅಂತ ಹಾಕ್ಬೋದು, ನಾವು ದುಡ್ಡು ಗಳಿಸ್ಬೋದು. ಆದರೆ ನಾವು ರಾತ್ರಿ ನಿದ್ದೆಗೆಟ್ಟು ಹಾಕೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಬ್ಲೌಸ್ಗಳನ್ನು ಹಾಕಬೇಕು. ಎಷ್ಟೇ ಬ್ಲೌಸಸ್ ಕೊಟ್ಟರು ಸಹ ನಾವು ಹಗಲೊತ್ತಲ್ಲಿ ಮಾತ್ರ ವರ್ಕ್ ಮಾಡಬೇಕು. ರಾತ್ರಿ ಹೆವಿ ವರ್ಕ್ ಮಾಡೋದ್ರಿಂದ ಕಿಡ್ನಿಗೆ ಪ್ರಾಬ್ಲಮ್ ಆಗ್ತವೆ. ಯಾಕಂದರೆ ನಾವು ನಿದ್ದೆ ಮಾಡೋ ಸಮಯದಲ್ಲಿ ನಿದ್ದೆ ಮಾಡಬೇಕು, ಊಟ ಮಾಡುವ ಸಮಯದಲ್ಲಿ ಊಟ ಮಾಡಬೇಕು. ನಾನಂತೂ ರಾತ್ರಿ 10 ಗಂಟೆ ಲಾಸ್ಟ್ ರೀ. ನಾನು ಅಪರೂಪ ಅಂದರೆ ನಾನು ಯಾವತ್ತೂ 12-1 ಗಂಟೆ ತನಕ ಹಾಕಿಲ್ಲ, ವರ್ಕು ಹಾಕೋದು ಇಲ್ಲ. ಯಾಕಂದರೆ ನಾವು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಏನನ್ನಾದರೂ ಸಾಧಿಸೋಕ್ಕೆ ಆಗುತ್ತಲ್ವ. ಆರೋಗ್ಯ ಕಳ್ಕೊಂಡು ದುಡ್ಡು ತಗೊಂಡು ಇದ್ದರೆ ಏನು ಪ್ರಯೋಜನ ಅಂತ ನಾನು ಲಾಸ್ಟ್ ಅಂದರೆ 10:30, ಅಪರೂಪವಾಗಿ ಅಂದರೆ 10:30 ತನಕ ಹಾಕಿದ್ದೇನೆ. ಬಟ್ ಅದಕ್ಕಿಂತ ಹೆಚ್ಚು 11 ಗಂಟೆ 12 ಗಂಟೆ ಈ ಥರ ನಾನು ವರ್ಕ್ ಮಾಡೋದಿಲ್ಲ ಫ್ರೆಂಡ್ಸ್. ಹೆವಿ ತೊಗೊಳೋದಿಲ್ಲ, ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೋಬೋದು. ಯಾಕಂದರೆ ನಾವು ಆರೋಗ್ಯನ ಕಾಪಾಡ್ಕೋಬೇಕಲ್ವ. ನಾನು ಬೆಳಗ್ಗೆ ಬೇಕಾದರೆ ನೀವು 4 ಗಂಟೆಗೆ ಇಡಬಹುದು ಈ ಥರ ಫ್ರೇಮ್ಗೆ ಫಿಟ್ಟಿಂಗ್ ಮಾಡಿ. ಆದರೆ ರಾತ್ರಿ ಹೊತ್ತಲ್ಲಿ ಹೆವಿ ವರ್ಕ್ ಮಾಡೋದು ಆ ಥರ ನಮಗೆ ಅಷ್ಟು ಸರಿ ಅನಿಸೋದಿಲ್ಲ. ಇಷ್ಟ ಇರುವವರು ಮಾಡ್ಬೋದು, ಬಟ್ ನನಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ ಅಂತ ನಾನು ದಿನಕ್ಕೆ 2-3 ಸಿಂಪಲ್ ಇದ್ದರೆ ಹಾಕ್ಬೋದು ಫ್ರೆಂಡ್ಸ್. ಹೆವಿ ವರ್ಕ್ ಮಾಡಿದ್ರೆ 4 ಬ್ಲೌಸನ್ನು ನಾವು ಹಾಕ್ಬೋದು. ಬಟ್ ನಾನು ಅಷ್ಟೊಂದು ರಿಸ್ಕ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಮನೆ ಕೆಲಸವನ್ನು ಮಾಡಿಕೊಂಡು. ಹೆವಿ ವರ್ಕ್ ಮಾಡಿ ನಮಗೆ ನಾವು ಪ್ರೆಷರ್ ಕೊಟ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ಹಾಕಿದರೆ ಅದರಿಂದ ಏನಿಲ್ಲ. ನಾವು ಎಂಜಾಯ್ ಮಾಡ್ತಾ ಕೆಲಸವನ್ನು ಮಾಡಬೇಕು, ಖುಷಿಯಿಂದ ಮಾಡಬೇಕು. ನಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೆ ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮನ್ನು ಕೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.